ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಅಮರೇಶ್ವರ್ ಮಹಾರಾಜರು ಬಹುಶಃ ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಬಹಳ ಉತ್ತಮವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಕ್ಕಂಥ ಸ್ವಾಮೀಜಿಗಳ ಸಾಲಿನಲ್ಲಿ ಅವರು ಇವತ್ತು ಸೇರ್ಪಡೆ ಆಗಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದು ಕೌಲುಗುಡ್ಡ ಅಂತಕ್ಕಂಥದ್ದು ಏನಿತ್ತಲ್ಲ, ಇದು ಗುಡ್ಡ ಆಗಿತ್ತು. ಯಾವತ್ತು ಅಮರೇಶ್ವರ ಮಹಾರಾಜರು ಬಂದ್ರಲ್ಲ, ಇಲ್ಲಿ ಬಂದ ಮೇಲೆ ಇದು ಕೌಲುಗುಡ್ಡ ಹೋಗಿ ಇದೊಂದು ಪುಣ್ಯಕ್ಷೇತ್ರವನ್ನ ಮಾಡಿದರು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಹೆಮ್ಮೆಯ ಸಂಗತಿ. ನೋಡ್ರಿ, ಎಂತ ಆಲೋಚನೆಗಳು ಅವರಲ್ಲಿ ಇದಾವ. ಈ ಕಾರ್ಯಕ್ರಮದ ಶೀರ್ಷಿಕೆ ಹೇಗಿಟ್ಟಿದಾರು ಅಂತ, ಕನಕ ಬಸವ ಭಾವ ಬೆಳಕು. ಕನಕದಾಸರಲ್ಲಿರ್ತಕ್ಕಂಥ ಭಾವ, ಬಸವಣ್ಣವರಲ್ಲಿರ್ತಕ್ಕಂಥ ಭಾವ, ಅದು ಈ ನಾಡಿಗೆ ಬೆಳಕಾಗಿ ಹೊರಹೊಮ್ಮಬೇಕು ಅಂತಕ್ಕಂಥ ಒಂದು ಶೀರ್ಷಿಕೆಯನ್ನು ಇಟ್ಟಿರ್ತಕ್ಕಂಥ. ಅವರಿಬ್ರು ಕೂಡ ಮಹಾಪುರುಷರು, ಮಹಾತ್ಮರು. ಬಸವಣ್ಣ ಒಂದ್ ಕಡೆ ಹೇಳಿದ್ರು, ಇವನಾರವ ಎಂದೆನಿಸಿದ್ರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಯತೀಂದ್ರ ಅವರು ಉಲ್ಲೇಖ ಮಾಡಿದ್ರು. 12ನೇ ಶತಮಾನದಲ್ಲಿ ಸಮಾನತೆಯನ್ನ ತರಬೇಕು ಅಂತ ಕ್ರಾಂತಿಯನ್ನ ಮಾಡಿರ್ತಕ್ಕಂಥ ಮಹಾಪುರುಷರು. ಅದೇ ತರನಾಗಿ ಕನಕದಾಸರು ಕುಲವೆಂದು ಕುಲ ಹೊಡೆದಾಡದಿರಿ, ನಿನ್ನ ಕುಲದ ನೆಲೆಯೇನಾದರೂ ಬಲ್ಲಿರ ಅಂತೇಳಿ ಕೇಳಿದವರು. ಅವರಿಬ್ಬರ ಭಾವಗಳು ಏನಿತ್ತಲ್ಲ, ಈ ನಾಡಿಗೆ ಅದು ಬೆಳಕಾಗಿ ಹೊರಹೊಮ್ಮಬೇಕು ಅಂತಕ್ಕಂಥ ಶೀರ್ಷಿಕೆಯನ್ನು ಇವತ್ತು ಇಟ್ಟಿರ್ತಕ್ಕಂಥದ್ದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ. ಅದರ ಜೊತೆಗೆ ಆತ್ಮ ಕಲ್ಯಾಣ ಆಗಬೇಕು. ನಮ್ಮ ಆತ್ಮ ಕಲ್ಯಾಣ ಆಗ್ಬೇಕಾದ್ರೆ ನಾವೆಲ್ಲ ಸೇರಿರ್ತಕ್ಕಂಥವ್ರು ಇಲ್ಲಿ ಕೃಷಿಕರು. ಒಂದು ಬೆಳೆ ಚೆನ್ನಾಗಿ ಬರ್ಬೇಕಾದ್ರೆ ಪಕ್ಕದಲ್ಲಿರ್ತಕ್ಕಂಥ ಕಳೆಗಳನ್ನೆಲ್ಲ ತೆಗಿಬೇಕಾಗತ್ತೆ. ಮಠ ಮಂದಿರಗಳು ಯಾಕೆ ಇರ್ತಾವು ಅಂತಂದ್ರೆ, ಕಲ್ಮಿಷವಾಗಿರ್ತಕ್ಕಂಥ ಏನು ನಮ್ಮ ಮತಿ ಇದೆ, ಆ ಕಲ್ಮಿಷೆಯನ್ನ ತೆಗೆದು ಆ ಮತಿಯನ್ನ ಶುದ್ಧೀಕರಣ ಮಾಡ್ತಕ್ಕಂಥದ್ದಾದ್ಮೇಲೆ ಆಧ್ಯಾತ್ಮಕ್ಕೆ ಬರಬೇಕು. ಆಧ್ಯಾತ್ಮಕ್ಕೆ ಬಂದ ಮೇಲೇನೆ ಅದರದ ಒಂದು ಮಾರ್ಗವನ್ನು ಹಿಡ್ಕೊಂಡು ನಮ್ಮ ಆತ್ಮ ಕಲ್ಯಾಣವನ್ನು ಮಾಡ್ಕೋಬೇಕು ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಈ ಭಾಗದಲ್ಲಿ ಒಂದು ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಶ್ರದ್ಧಾ ಕೇಂದ್ರವನ್ನು ಮಾಡಿರ್ತಕ್ಕಂಥದ್ದು ಅಮರೇಶ್ವರ್ ಮಹಾರಾಜರು ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ. ಎಲ್ಲ ಮಹಾತ್ಮರು ಹೇಳ್ತಾರೆ, 84 ಲಕ್ಷ ಜೀವರಾಶಿಗಳನ್ನ ದಾಟಿ ಮಾನವನಾಗಿ ನಾವು ಹುಟ್ಟುತ್ತೀವಿ. ಆ ಮಾನವನಾಗಿ ಹುಟ್ಟಿದ ಮೇಲೆ ನಮ್ಮ ಆತ್ಮ ಕಲ್ಯಾಣ ಆಗ್ಬೇಕು, ನಾವು ಶುದ್ಧಿ ಆಗ್ಬೇಕು, ನಮಗೆ ಪುನರಪಿ ಜನನಂ ಪುನರಪಿ ಮರಣಂ ಆಗಬಾರ್ದು, ಇಲ್ಲಿಗೆ ಮುಕ್ತಿ ಸಿಗಬೇಕು ಅಂತಕ್ಕಂಥ ತತ್ವವನ್ನು ನಮಗೆಲ್ಲರಿಗೂ ತಿಳಿಸ್ಕೊಡ್ಲಿಕ್ಕೆ ಯಾವುದು ಬೇಕು ಅಂತಂದ್ರೆ ಇಂಥ ಒಂದು ಶುದ್ಧಿ ಮಾಡ್ತಕ್ಕಂಥ ಕೇಂದ್ರ, ಅದು ಆಶ್ರಮಗಳು, ಮಠಗಳು, ದೇವಸ್ಥಾನಗಳು. ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು, ಶರೀರಕ್ಕೆ ಸಾವಿದೆ, ಆತ್ಮಕ್ಕೆ ಸಾವಿಲ್ಲ. ಈ ಜಡವಾದ ಶರೀರಕ್ಕೆ ಮುಪ್ಪಿದೆ, ಇದಕ್ಕೆ ಮೃತ್ಯುವಿದೆ, ಆದರೆ ಆತ್ಮಕ್ಕೆ ಸಾವಿಲ್ಲ. ಅದಕ್ಕೆ ಹೇಳ್ತಾರೆ, ಪೂರ್ವ ಜನ್ಮದ ಕರ್ಮ ವಿಧಿಯನ್ನ ಬಿಡೋದು ಅಂತ. ಅಂದ್ರೆ ಪೂರ್ವ ಜನ್ಮದಲ್ಲಿ ನಾವು ಏನು ಕರ್ಮಗಳನ್ನ ಮಾಡಿರ್ತೀವಿ, ಈ ಕಾಲದಲ್ಲಿ ನಾವು ಅದನ್ನ ಅನುಭವಿಸಬೇಕಾಗತ್ತೆ. ಅಂದ್ರೆ ಇದರ ಅರ್ಥ ಹಿಂದೊಂದು ನನಗೆ ಜನ್ಮ ಇತ್ತು ಅಂತ ಅದರ ಅರ್ಥ ಅಲ್ಲ. ಹಿಂದೆ ಯಾವುದೇ ಒಂದು ಬಾಡಿಗೆ ಮಣಿ ಒಳಗೆ ನಾ ಇದ್ದು ಬಂದಿನಲ್ಲ. ಬಾಡಿಗೆ ಮಣಿ ಅಂತಂದ್ರೆ ಈ ಶರೀರ. ಈ ಶರೀರ ಹೆಂಗಪ್ಪ ಅಂತಂದ್ರೆ, ಒಂದು ಮಣಿ ಒಳಗೆ ವಾಸ ಇರ್ತೀವಿ, 100 ವರ್ಷ ಆದ್ಮೇಲೆ ಆ ಮಣಿ ಬೀಳುತ್ತೆ. ಬಿದ್ದ ಮೇಲೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇನ್ನೊಂದು ಮನೆಗೆ ನಾವು ಬಾಡಿಗೆ ಹೋಗ್ತೀವಿ. ಅಂದ್ರೆ ಈ ಶರೀರ ಅಂತಕ್ಕಂಥದ್ದು ಇದೊಂದು ಬಾಡಿಗೆ ಮನೆ.
ಆತ್ಮ ಅಂತಕ್ಕಂಥದ್ದು ನಿರಂತರವಾಗಿ ಶಾಶ್ವತವಾಗಿರ್ತಕ್ಕಂಥದ್ದು ನಮ್ಮ ಆತ್ಮ. ಆತ್ಮಕ್ಕೆ ಸಾವಿಲ್ಲ. 84 ಲಕ್ಷ ಜೀವರಾಶಿ ದಾಟಿ ಬಂದು ಮಾನವನಾಗಿಯ ಇನ್ನು ಮೇಲೆ ನೀನು ಭಗವಂತನ ಕೃಪೆಯನ್ನ ಪಡ್ಕೊಂಡು, ನಿನಗೆ ವಿವೇಕ ಇದೆ, ಭಗವಂತ ನಿನಗೆ ವಿವೇಕವನ್ನ ಕೊಟ್ಟಿದ್ದಾನೆ. ಈ ವಿವೇಕವನ್ನ ಬಳಸಿಕೊಂಡು ನಿನ್ನ ಆತ್ಮ ಕಲ್ಯಾಣವನ್ನು ಮಾಡ್ಕೋ. ಇನ್ನು ಮೇಲೆ ಇಷ್ಟು ಜೀವರಾಶಿಗಳು ನಾಯಾಗಿ ಹುಟ್ಟಿ, ಹೊಂದ್ಯಾಗಿ ಹುಟ್ಟಿ, ಕತ್ಯಾಗಿ ಹುಟ್ಟಿ, ಹಾವಾಗಿ ಹುಟ್ಟಿ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಭಗವಂತ ನಿನಗೊಂದು ಕೃಪಾ ಮಾಡಿದ್ದಾನೆ. ಮನುಷ್ಯನಾಗಿ ನೀನು ಹುಟ್ಟಿಸಿದ್ದಾನೆ. ಮನುಷ್ಯನಾಗಿ ಬಂದ ಮೇಲೆ ನಿನ್ನ ಸಮಯವನ್ನ ವ್ಯರ್ಥ ಮಾಡ್ಕೋಬೇಡ. ಮಠ ಮಂದಿರಗಳಿಗೆ ಹೋಗಬೇಕು, ಗುರುದರ್ಶನವನ್ನ ಪಡ್ಕೋಬೇಕು. ಗುರು ಕೊಟ್ಟಿರ್ತಕ್ಕಂಥ ಆದೇಶವನ್ನ ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನೀನು ಪುನೀತನಾಗಬೇಕು ಅಂತಕ್ಕಂಥ ಉದ್ದೇಶಗಳನ್ನು ಇಟ್ಕೊಂಡು ಇಂಥ ಕಾರ್ಯಕ್ರಮಗಳನ್ನೆಲ್ಲರೂ ಕೂಡ ಮಾಡ್ತಾರೆ. ಗುರುವಿನ ಮಹಿಮೆ ಯಾರಿಗೂ ಗೊತ್ತಾಗಲ್ಲ. ಗುರು ಯಾವುದು ಒಳ್ಳೇದು ಮಾಡಬೇಕು ಅಂತಕ್ಕಂಥ ಚಿಂತನೆ ಗುರು ಮಾಡ್ತಿರ್ತಾನೆ. ಹರಮುನಿದರು ಗುರು ಕಾಯುವನು ಅಂತಕ್ಕಂಥದ್ದು ನಮ್ಮಲ್ಲಿ ಸಿದ್ಧಾಂತ ಇದೆ. ಭಗವಂತ ಒಂದು ವೇಳೆ ನಮ್ಮ ಮೇಲೆ ಮುನಿಸಿದ್ರು ಸಹಿತ ಗುರು ನಮ್ಮನ್ನು ಕೈ ಬಿಡೋದಿಲ್ಲ ಅಂತಕ್ಕಂಥದ್ದು ಇದೆ. ಗುರುವಿನ ಲೀಲೆ ಹೇಗಿರ್ತದೆ ಅನ್ನೋ ಒಂದು ಸಣ್ಣ ದೃಷ್ಟಾಂತ ನಿಮಗೆ ಹೇಳ್ತೀನಿ. ಒಬ್ಬ ಬಹಳ ದೊಡ್ಡ ಪರಮ ಪೂಜ್ಯರು ತಮ್ಮ ಶಿಷ್ಯ ಬಳಗವನ್ನು ಕರ್ಕೊಂಡು ಹಳ್ಳಿ ಹಳ್ಳಿಗೆ ಸಂಚಾರ ಮಾಡ್ತಾರೆ. ಧರ್ಮ ಪಾಲನೆ ಮಾಡಲಿಕ್ಕೆ, ಒಂದು ಬೋಧನೆಯನ್ನ ಮಾಡಲಿಕ್ಕೆ, ಮನುಷ್ಯ ಕುಲವನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಒಬ್ರು ಮಹಾತ್ಮರು ಹೋಗ್ತಿರ್ತಾರೆ. ಹೋಗುವಾಗ ಒಂದು ಹಳ್ಳಿ ಸಿಗ್ತದ. ಹಳ್ಳಿ ಒಳಗ ಸಾಯಂಕಾಲ ಆಗ್ತದ. ವಾಸ್ತವ್ಯ ಮಾಡ್ಬೇಕು. ವಾಸ್ತವ್ಯ ಮಾಡಬೇಕು. ಊರ್ ಹೊರಗೆ ಒಂದು ಗುಡಿ ಸಿಗ್ತದ. ಗುಡಿ ಒಳಗೆ ವಾಸ್ತವ್ಯ ಮಾಡ್ತಾರೆ. ಪಾದ ಪೂಜೆ ಮಾಡ್ಕೊಂಡು ತಮ್ಮದು ತಾವು ಪೂಜೆ ಪುನಸ್ಕಾರಗಳನ್ನ ಮಾಡಿ ಸಮಯ ಕಳೀತದ. ಜನ ಬರಲ್ಲ, ಯಾರೂ ಬರೋದಿಲ್ಲ. ಪ್ರಸಾದ ವ್ಯವಸ್ಥೆ ಆಗಲಿಲ್ಲ. ಹೊಟ್ಟೆ ಹಸಿತಾ ಇತ್ತು. ಆದ್ರೂ ಕೂಡ ಅವ್ರು ಯಾರು ಏನೋ ಒಂದು ಮಾತು ಮಾತಾಡ್ಲಿಲ್ಲ. ಒಂದು 4 ಜನ ಬಂದ್ರು. ಎಲ್ಲವ್ರು ಸ್ವಾಮಿಗಳು ಅಂತ ಕೇಳಿದ್ರು. ನಾವು ಇಂಥ ಭಾಗದವರ, ನಮಗ ಊರ ಕೇರಿ ಇರಲ್ಲಪ್ಪ, ಸನ್ಯಾಸಿಗೆ ಊರ ಕೇರಿ ಇರೋದಲ್ಲ, ನೀರಿನ ನೆಲೆ ಸನ್ಯಾಸಿನಲ್ಲಿ ಕೇಳಬಾರದು ಅಂತ ಹೇಳ್ತಾರೆ. ಅದು ಕೇಳಬಾರದು ಅಂತ. ಅವಾಗ ಅವ್ರು ಕೇಳ್ತಾರೆ, ಎಲ್ಲಿ ಹೊಂಟಿರಿ? ನಾವು ಸಂಚಾರ ಮಾಡ್ತಾ ಇದ್ದೀವಿ, ಧರ್ಮ ಜಾಗೃತವನ್ನು ಮಾಡ್ತಾ ಇದ್ದೀವಿ, ಮನುಷ್ಯರಿಗೆ ಸಿದ್ಧಾಂತಗಳನ್ನು ನಾವು ಬೋಧಿಸ್ತಾ ಇದ್ದೀವಿ, ಅವರು ಆತ್ಮ ಕಲ್ಯಾಣ ಆಗ್ಬೇಕು ಅಂತ ಹೇಳಿ ಸಂದೇಶವನ್ನು ಸಾರಿಸಲಿಕ್ಕೆ ಹೊಂಟಿದ್ದೀವಿ. ಅವ್ರು ಕೇಳ್ತಾರ, ಅಲ್ಲಿರ್ತಕ್ಕಂಥ 4 ಜನ ಏನು ಬಂದಿದ್ರಲ್ಲ ಜನ, ಇಷ್ಟು ದಟ್ಸ್ಪುಟ್ಟಿದಿರಿ, ಇಷ್ಟು ಜನ ನಿಮ್ಮನ್ನ ಜನ ಇದ್ದಾರೆ, ನಿಮಗೆ ದುಡಿದು ತಿನ್ನಕ್ಕೆ ಆಗೋದಿಲ್ಲನ್ನ ಯಾಕೆ ಭಿಕ್ಷಾಚನೆ ಮಾಡ್ತೀರಿ ಅಂತ. ನೋಡಪ್ಪ, ನಿಮಗೆ ಸಾಧ್ಯ ಇದ್ರೆ ಕೊಡ್ರಿ, ಸಾಧ್ಯ ಇರ್ಲಿಲ್ಲ ಅಂದ್ರೆ ಬಿಡ್ರಿ. ನಿಮ್ಮಿಂದ ನಾವು ತಗೋಬೇಕು ಅಂತೇಳಿ ಅಪೇಕ್ಷೆ ಬಂದವರಲ್ಲ, ನಿಮ್ಮ ಇಚ್ಛಾನುಸಾರ ಆಗಲಿ ಅಂತ. ನಾಳೆ ಬೆಳಗ್ಗೆ ನಮ್ಮ ಹೊಲದಾಗ ಕೆಲಸದವು, ಬರ್ರಿ, ಮಧ್ಯಾಹ್ನ ತನಕ ಕೆಲಸ ಮಾಡ್ರಿ, ಆಮೇಲೆ ಊಟ ಮಾಡ್ರಿ, ಮುಂದೆ ಹೋಗ್ರಿ. ಹಿಂಗೆ ರಿಕಾಮಿ ತಿರ್ಗಾಡೋರನ್ನ ಯಾಕೆ ನಾವು ಅನ್ನ ಹಾಕಬೇಕು ಅಂತ ಹೇಳಿ ಅವ್ರ ಅವಾಚ್ಯ ಶಬ್ದಗಳಿಂದ ಮಾತಾಡ. ಆಯ್ತಪ್ಪ ಅಂತ ಹೇಳಿ ಸುಮ್ಮನೆ ಎಲ್ಲರೂ ಭಕ್ತರು, ಅವ್ರ ಜೊತೆಗಿದ್ದ ಶಿಷ್ಯರು ಅವರೆಲ್ಲ ಕೂಡಿ ಮಲ್ಕೋತಾರೆ. ಬೆಳಿಗ್ಗೆ ಎದ್ದು ಹೋಗುವಾಗ ಪೂಜೆ ಮಾಡಿಕೊಂಡು ಅಲ್ಲಿ ಪರಮ ಪೂಜ್ಯರು ಏನು ಹೇಳ್ತಾರಂದ್ರೆ, ಶಿಷ್ಯರ ಮುಂದೆ ಈ ಊರಿಗೆ ಮಳೆ ಬೆಳೆ ಬಹಳ ಚೆನ್ನಾಗಿ ಆಗಬೇಕು, ಈ ಜನರಿಗೆ ಬಹಳ ಸುಖ ಶಾಂತಿ ಸಿಗಬೇಕು ಅಂತ ಹೇಳಿ ಆಶೀರ್ವಾದ ಮಾಡಿ ಮುಂದಿನ ಊರಿಗೆ ಹೋಗ್ತಾರು. ಮುಂದಿನ ಊರಿಗೆ ಹೋದಾಗ ಅಲ್ಲಿ ಆ ಊರ ಸಂಸ್ಕಾರ ಹೆಂಗಿರ್ತೈತೆ ಅಂದ್ರೆ, ಮಹಾತ್ಮರು ಆ ಊರಿಂದ ನಮ್ಮ ಊರಿಗೆ ಬರಾಕತ್ತಾರ, ನಮ್ಮ ಊರು ಪ್ರವೇಶ ಮಾಡ್ತಾ ಇದ್ದಾರ, ನಾವೆಲ್ಲರೂ ಭಕ್ತರು ಹೋಗೋಣ ಅಂತ ತಿಳ್ಕೊಂಡು ಊರು ಹೊರಗೆ ಬಂದು ಸಾವಿರಾರು ಜನ ನಿಂತು ಅವರನ್ನ ಅತ್ಯಂತ ಧರ್ಮದಿಂದ ಅವರನ್ನ ಏನೇನು ಕಾರ್ಯಗಳು ಮಾಡಬೇಕಾಗಿತ್ತು ಅದನ್ನೆಲ್ಲ ಮಾಡ್ಕೊಂಡು ಪಾದ ಪೂಜೆ ಮಾಡಿಕೊಂಡು ಅವರನ್ನ ಮೆರವಣಿಗೆ ಮುಖಾಂತರ ಕರ್ಕೊಂಡು ಹೋಗಿ ಊರೊಳಗೆ ಒಂದು ದೊಡ್ಡ ಸ್ಟೇಜ್ ಮ್ಯಾಗ ಅವ್ರನ್ನ ಕೂಡಿಸಿ ಪಾದ ಪೂಜೆ ಮಾಡಿ ಅವರಿಂದ ಹಿತವಚನಗಳನ್ನು ಕೇಳಿ ಅವ್ರಿಗೆ ಹೇಳ್ತಾರೆ, ಇನ್ನೂ ನೀವು 5 ದಿವಸ ಇಲ್ಲಿ ಇರಬೇಕು, ನಿಮ್ಮ ಪ್ರವಚನ ನಮಗೆ ಕೊಡ್ಬೇಕು, ನಿಮ್ಮ ಆಶೀರ್ವಾದ ನಮಗೆ ಬೇಕು ಅಂತ ಹೇಳಿ 5 ದಿವಸ ಇಟ್ಕೊಂಡು ಬಹಳ ಚೆನ್ನಾಗಿ ಉಪಚಾರ ಮಾಡ್ತಾರೆ, ಬಹಳ ಚೆನ್ನಾಗಿ ಸೇವೆ ಮಾಡ್ತಾರೆ. ಅವಾಗ ಮಾತಮ್ರಿ ಎದ್ದು ಹೋಗುವತ್ನಾಗ ಏನು ಆಶೀರ್ವಾದ ಮಾಡ್ರಿ ಅಂದ್ರೆ, ಇನ್ನು 5 ವರ್ಷ ಈ ಊರಿಗೆ ಮಳೆ ಬೆಳೆ ಒಟ್ಟ ಆಗಬಾರ್ದು ಅಂತ. ಈ ಊರಿಗೆ 5 ವರ್ಷ ಮಳೆ ಬೆಳೆ ಒಟ್ಟ ಆಗಬಾರ್ದು, ಇಲ್ಲಿ ಬರಗಾಲ ಬೀಳಬೇಕು ಅಂತ ಹೇಳಿ ಅವಾಗ ಆಶೀರ್ವಾದ ಮಾಡ್ತಾರು. ಮಗ್ಲಿಗಿದ್ದ ಶಿಷ್ಯರಿಗೆ ಆಶ್ಚರ್ಯ ಆಗುತ್ತೆ.
ಆ ಊರಾಗ ನಮಗ್ ಪ್ರಸಾದ ಕೊಡ್ಲಿಲ್ಲ, ಮಲ್ಕೊಳಕ್ ವ್ಯವಸ್ಥೆ ಮಾಡ್ಲಿಲ್ಲ, ಒಬ್ರು ಬಂದು ಚೆನ್ನಾಗಿ ಮಾತಾಡ್ಲಿಲ್ಲ. ಅಂಥವ್ರಿಗೆ ಮಳಿ ಬೆಳಿ ಎಲ್ಲ ಚೆನ್ನಾಗಾಗ್ಲಿ, ಇವ್ರನ್ನ ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವಂತದ್ದು ಆ ಭಗವಂತ ಮಾಡ್ಲಿ ಅಂತ ಅವ್ರಿಗೆ ಆಶೀರ್ವಾದ ಮಾಡ್ರಿ. 5 ದಿವಸ ಮಲಗಲಾರ್ದ ಹಗಲು ರಾತ್ರಿ ನಮ್ಮನ್ನು ಸೇವೆ ಮಾಡಿದ್ರು. ಇಂಥ ಪುಣ್ಯಾತ್ಮರಿಗೆ 5 ವರ್ಷ ನೀವು ಮಳೆ ಆಗಬಾರ್ದು ಅಂತ ಹೇಳಕತ್ತೀರಲ್ಲ, ಏನ್ರಿ ಅಪ್ಪುಗಳು? ಅವ್ರೊಂದು ಮಾತು ಹೇಳಿದ್ರು, ಇಲ್ಲಿ ಪುಣ್ಯವಂತರಿದ್ದಾರೆ, ಧರ್ಮವಂತರಿದ್ದಾರೆ. 5 ವರ್ಷ ಮಳಿ ಬೆಳೆ ಆಗ್ಲಿಲ್ಲ ಅಂದ್ರೆ ಈ ಊರೆಲ್ಲ ಬಿಟ್ಟು ಬೇರೆ ಕಡೆ ಏನು ಹೊಕ್ಕಾರಲ್ಲ, ಆ ಧರ್ಮವನ್ನ ಸ್ಥಾಪನೆ ಮಾಡುವಂತ ಕೆಲಸ ಇವ್ರು ಮಾಡ್ತಾರೆ. ಆ ಮುಠಾಳ್ರು ಏನಿದ್ರಲ್ಲ, ಅವ್ರೇನಾದ್ರೂ ಊರು ಬಿಟ್ರೆ ಇಡೀ ಬೇರೆ ಊರುಗಳನ್ನು ಕೆಡಿಸ್ತಾರೋ, ಆ ಊರೊಳಗೆ ಅಲ್ಲೇ ಇರ್ಬೇಕು, ಅವ್ರು ಹೊರಗೆ ಬರಬಾರ್ದು. ನೋಡ್ರಿ ಎಂತ ಅದ್ಭುತವಾಗಿರ್ತಕ್ಕಂಥ ಚಿಂತೆ, ಎಂತ ಒಂದು ಹೊಸ ಆಲೋಚನೆ ಅವರಲ್ಲಿ. ಬಹುತೇಕ ನನಗನ್ನಿಸುತ್ತೆ ಅಮರೇಶ್ವರ ಮಹಾರಾಜರು ಈ ಭಾಗದೊಳಗೆ ಸುಮಾರು 20 ವರ್ಷದೊಳಗೆ ಕತ್ತಲಲ್ಲಿ ಕವಿದಿರ್ತಕ್ಕಂಥ ಜನರನ್ನೇ ಇವತ್ತು ಸುಜ್ಞಾನ ಕಡೆ ತಂದು ಕೆಲಸಗಳನ್ನು ಮಾಡಿದಿರಿ. ಬಹುತೇಕ ಅದಕ್ಕೆ ನಮಗೆ ಗಣೇಶ್ ಹುಕ್ಕೇರಿ ಅನಿಸ್ಕೊಂಡ್ಕಂಥದ್ದು. ಅಲ್ಲೊಂದು 4-5 ಎಕರೆ ಕೊಟ್ಟು ಇವ್ರನ್ನ ಅಲ್ಲೆಟ್ಟು ಓದಕಿಸಿಂದ ನಮ್ಮ ಭಾಗದ ಜನರಿಗೂ ಕೂಡ ಸುಜ್ಞಾನಿಗಳನ್ನು ಮಾಡೋಣ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಹೇಳ್ರೇನೋ ಅಂತ ನನಗೆ ಅನಿಸುತ್ತೆ. ಆದ್ರೆ ನಾನು ಹೇಳ್ತೀನಿ, ನೀವು ಹೋಗುದು ಬರೋದು ಆಟ ಮಾಡ್ಬೇಕು, ನಾವು ನಿಮ್ಮನ್ನು ಬಿಡೋರಿಲ್ಲ. ಯಾಕಂತಂದ್ರೆ ನಾವು 20 ವರ್ಷದೊಳಗೆ ನಿಮ್ಮ ಸಮಾಜ ಸೇವೆಯನ್ನ ಬಹಳ ಹತ್ತಿರದಿಂದ ಕಂಡಿದ್ದೀವಿ. ಇಂಥ ಪುಣ್ಯಾತ್ಮರು ನಮಗೆ ಬೇಕು, ಇಂಥ ಪುಣ್ಯಾತ್ಮರು ಇಲ್ಲಿ ಇರ್ಬೇಕು. ನೋಡ್ರಿ, ಜನರ ಬಗ್ಗೆ ಎಂಥ ಆಲೋಚನೆಗಳು, ಎಂಥ ಚಿಂತನೆ. ಯಾರಾದರೂ ಸ್ವಾಮಿಗಳು ರೈತರನ್ನ ಕರೆದು ಪಾದ ಪೂಜೆ ಮಾಡಿ ಆ ರೈತರಿಗೆ ದೀಡ್ ನಮಸ್ಕಾರ ಹಾಕ್ತಾರತ್ತಂದ್ರೆ ಇಂಥ ಸ್ವಾಮಿಗಳು ನಾವು ಎಲ್ಲರ ಕಂಡಿವೇನ? ಎಂಥ ಆಲೋಚನೆ. ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತನೇ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನದಲ್ಲಿ ಇರ್ತಕ್ಕಂಥವ್ರನ್ನ ಪೂಜೆ ಮಾಡಬೇಕು ಅಂತಕ್ಕಂಥ ಭಾವ ಇದೆ ಅಲ್ಲ ಅವರಲ್ಲಿ. ಇಂಥ ಭಾವ ಯಾರಲ್ಲಿ ಕಾಣ್ತೀವಿ ನಾವು? ಯಾರು ಸಮಾಜವನ್ನ ತಿದ್ದಬೇಕು, ಸಮಾಜದಲ್ಲಿ ಒಂದು ಬೆಳಕನ್ನು ತರಬೇಕು, ಸಮಾಜದಿಂದನೇ ಈ ದೇಶ ಉದ್ಧಾರ ಆಗಬೇಕು ಅಂತಕ್ಕಂಥ ಯಾರಲ್ಲಿ ಭಾವ ಇರುತ್ತೋ ಅಂತ ಭಾವನೆ ಇರ್ತಕ್ಕಂಥ ಮಹಾತ್ಮರಲ್ಲಿ ಇಂಥದ್ದು ಮಾಡ್ಲಿಕ್ಕೆ ಮಾತ್ರ ಸಾಧ್ಯ ಇದೆ. ನನಗೊಂದು ವರ್ಷದಿಂದ ಹೇಳ್ತಾ ಇದ್ದಾರೆ, ಪೂರ್ವ ಭಾಗ ನೀರಾವರಿ ಆಯ್ತು, ಪಶ್ಚಿಮ ಭಾಗ ನೀರಾವರಿ ಆಯ್ತು, ಉತ್ತರ ಭಾಗ ನೀರಾವರಿ ಆಯ್ತು. ಅವ್ರದ್ದು ಒಂದೇ ಒಂದು ಕಳಕಳಿ ಏನಂತಂದ್ರೆ, ಈ ಮಧ್ಯದಲ್ಲಿರ್ತಕ್ಕಂಥ 4-6 ಊರುಗಳಿಗೆ ಮಾತ್ರ ನೀರಾವರಿ ಸೌಲಭ್ಯ ಸಿಕ್ಕಿಲ್ಲ. ಇವತ್ತು ಬಹಳ ಒಳ್ಳೆ ಸಂದರ್ಭ ಅಂತ ನಾನು ತಿಳ್ಕೊಂಡಿದ್ದೆ. ಯಾಕಂದ್ರೆ ಈ ನಾಡಿಗೆ ಕಲ್ಪವೃಕ್ಷ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಸುಪುತ್ರರೇ ಇವತ್ತು ಯತೀಂದ್ರ ಅವರು ಬಂದಿದ್ದಾರೆ. ನಾನು ಯತೀಂದ್ರ ಅವರಿಗೆ ಪರಮ ಪೂಜ್ಯರ ಪರವಾಗಿ ಮತ್ತು 4 ಹಳ್ಳಿ ಜನರ ಪರವಾಗಿ ವಿನಂತಿಯನ್ನು ಮಾಡ್ಕೋತೀನಿ. ಈಗಾಗಲೇ ಒಂದು DPR ಮಾಡಿಸಿದ್ವಿ, 38ರಿಂದ 40 ಕೋಟಿ ನೀವು ಕೊಟ್ಟದ್ದಾದ್ರೆ ಈಗಾಗಲೇ ಒಂದು ಲಿಫ್ಟ್ ಇರಿಗೇಷನ್ ಇದೆ ಅಲ್ಲಿ. ಬರೇ ಅಲ್ಲಿಂದ ಒಂದು, ಯಾಕಂದ್ರೆ ಇದು ಈ 4 ಹಳ್ಳಿಗಳ ಟೇಲ್ ಎಂಡಿಗೆ ಬಂದಿದೆ, ಕೊನೆ ಹಳ್ಳಿ. ಇಲ್ಲಿ ನಮಗೆ ನೀರೇ ಬರೋದು. ಇಲ್ಲಿ ನೀರು ಬರದೇ ಇರೋದ್ರಿಂದ ಈ ಮಠದ ಪರಿಸರದಲ್ಲಿ ಇರ್ತಕ್ಕಂಥ 4 ಹಳ್ಳಿ ಜನರ ರೈತರು ಬಹಳ ಕಷ್ಟದಲ್ಲಿದ್ದಾರೆ. ನೀವು ದಯಮಾಡಿ ಒಂದು 35ರಿಂದ 40 ಕೋಟಿ ಬರೇ ಒಂದು ಪೈಪ್ಲೈನ್ ಹಾಕೊಂಡು ಬಂದು ಇಲ್ಲಿ ನಾವು ಕಿನಾಲ್ಗೆ ತಂದು ಬಿಟ್ರೆ ಐನಾಪುರದಾಗರೆ ಜೋಡಿಸ್ಕೋತೀವಿ. ಇಲ್ಲ ಅಂತಂದ್ರೆ ನಾವು ಬಸವೇಶ್ವರ ಯಾತ ನೀರಾವರಿಗೆ ಅದೇ ಪಂಪ್ ಸೆಟ್ಟು, ಅದೇ ಜಾಕ್ವೀಲು, ಅದನ್ನೆಲ್ಲವನ್ನೂ ಇಟ್ಕೊಂಡಿರ್ತೀವಿ. ಬರೇ ಒಂದು 4ರಿಂದ 5 ಫೀಟಿನ ಒಂದು ಪೈಪ್ ನಾವು ತಗೊಂಡ್ಬಂದು ಈ ಭಾಗಕ್ಕೆ ನಾವು ಬಿಟ್ರೆ, ನೀವು ಬರೇ ಒಂದು 35ರಿಂದ 40 ಕೋಟಿ ನನಗೆ ಒಂಥರ ಮುಜುಗರ ಆಕತಿ ನಿಮ್ಮನ್ನು ಕೇಳಕ್ಕೆ. ಯಾಕಂತಂದ್ರೆ ನನ್ನ ನಿರೀಕ್ಷೆ ಮೀರಿ ನನಗೆ ಕ್ಷೇತ್ರಕ್ಕೆ ದುಡ್ಡು ಕೊಟ್ಟಿದೆ, ನನ್ನ ನಿರೀಕ್ಷೆ ಮೀರಿ ನನಗೆ ದುಡ್ಡು ಕೊಟ್ಟಿದೆ. ಒಂದೇ ಒಂದು ನೀರಾವರಿ ಇಲಾಖೆಗೆ 1500 ಕೋಟಿ ಕೊಟ್ಟಿದೆ. ಈ ಕೃಷಿಕನ ಮಕ್ಕಳು ಉದ್ಧಾರ ಆಗಬೇಕು, ಈ ಕೃಷಿಕ ಒಂದು ಉತ್ತಮ ರೀತಿಯಿಂದ ತನ್ನ ಬದುಕನ್ನು ತಾನು ಸಾಗಿಸಬೇಕು ಅಂತ ಹೇಳಿ ನೀರಾವರಿ ಕೊಡೋದಲ್ಲದೆ ಅಂತ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕಲೀಲಿ ಅಂತ ತಿಳ್ಕೊಂಡು ಮಣ್ಣಿನ ಬಜೆಟದಲ್ಲಿ ಸಿದ್ದರಾಮಯ್ಯ ಸಾಹೇಬರು, ನಿಮಗೆ ನೆನಪಿದೆ ಗೊತ್ತಿಲ್ಲ, ಇದೇ ನೆನಪು, 508 ಕೋಟಿ ರೂಪಾಯಿ ಕೃಷಿ ಕಾಲೇಜಕ್ಕೆ ಬಜೆಟದಲ್ಲಿ ಒಂದು ನನಗೆ ಬಿಡುಗಡೆ ಮಾಡಿಕೊಟ್ಟಿದೆ. ಬಹುತೇಕ ನನಗನ್ನಿಸುತ್ತೆ ಈ 3 ವರ್ಷ ನನ್ನ ಅಥಣಿ ಕ್ಷೇತ್ರಕ್ಕೆ ಸುಮಾರು 2,500 ಕೋಟಿಯಷ್ಟು ಹಣ ಕೊಟ್ಟಿದೆ. ಬಹುತೇಕ ಹಿಂದಿನ ಯಾವ ಮುಖ್ಯಮಂತ್ರಿಗಳು ಕೂಡ ನನ್ನ ಕ್ಷೇತ್ರಕ್ಕೆ ಎಷ್ಟು ಹಣ ಕೊಟ್ಟಿರಲಿಲ್ಲ. ಆದರೆ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡದೆ ಹೋಗಿದ್ರೆ ಬಹುತೇಕ ತಪ್ಪಾದೀತು ಅಂತಕ್ಕಂಥ ಒಂದು ಭಾವನೆಯಿಂದ ಈ ಮಾತನ್ನ ನಾನು ಹೇಳ್ತೀನಿ. ಅದಕ್ಕೆ ಬರೀ ನೀವು ಅಥಣಿ ಕಾಗವಾಡಕ್ಕೆ ಕೇಳ್ತೀರಿ ಅಂತಕ್ಕಂಥ ಭಾವನೆ ಬೇಡ.
ಈ ಮಠದ ಸುತ್ತಮುತ್ತಲಿರ್ತಕ್ಕಂಥ ಏನು ಮಠದ ಸದ್ಭಕ್ತರಿದ್ದಾರೆ, ಶ್ರದ್ಧಾವನ್ನ ಈ ಕೇಂದ್ರದ ಮೇಲೆ ಇಟ್ಕೊಂಡಿರ್ತಕ್ಕಂಥ ಜನ ಇದ್ದಾರೆ. ಒಂದು 35ರಿಂದ 40 ಕೋಟಿ ಕೊಟ್ಟರೆ ಅಷ್ಟರಲ್ಲಿ ಈ ಭಾಗನೂ ಕೂಡ ಒಂದು ನೀರಾವರಿಗೆ ಒಳಪಟ್ಟು ಈ ಮಠದ ಮೇಲೆ ಇನ್ನಷ್ಟು ಶ್ರದ್ಧೆ, ಈ ಪರಮ ಪೂಜ್ಯರ ಒಂದು ಆಶೀರ್ವಾದದಿಂದ ಆಯ್ತು ಅನ್ನುವಂಥ ಭಾವ ಅವರಲ್ಲಿ ಬರಲಿಕ್ಕೆ ಅದು ಸಾಧ್ಯ ಆಗ್ತದ. ಆ ಕೆಲಸವನ್ನ ನಿಮ್ಮಿಂದ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳಿ, ಯಾಕಂದ್ರೆ ಈ ಕ್ಷೇತ್ರದ ನಾನು ಶಾಸಕರಲ್ಲ, ರಾಜುಕಾಗಿ ಅವ್ರು ಬರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ಅವರು ಬಂದಿಲ್ಲ. ಅದಕ್ಕೆ ಅವರ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ನಿಮ್ಮನ್ನ ಈ ಒಂದು ವಿಚಾರವನ್ನ ನಿಮ್ಮ ಮಂಡನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಡಾಕ್ಟರ್ ಯತೀಂದ್ರ ಅವರು ಬಹಳ ಸೌಮ್ಯ ಸ್ವಭಾವದ ಯುವಕರು. ಬಹುಶಃ ನಂದೊಂದು ಆಶೆ, ನಮ್ಮೆಲ್ಲ ಬಂದವು ಹೆಚ್ಚು ಕಡಿಮೆ ಇನ್ನೊಂದು ಟರ್ಮ್ 2 ಟರ್ಮ್ ಆದ್ರೆ ನಮಗೆ ಮುಗೀತು. ಆದರೆ ಮುಂದೆ ನೀವು ಹೆಂಗಾಗ್ಬೇಕಂತಂದ್ರೆ, ಇವತ್ತು ನಿಮಗೇನು ಗುರುತಿಸ್ತಾರಲ್ಲ, ಇವರು ಸಿದ್ದರಾಮಯ್ಯ ಸಾಹೇಬರ ಸುಪುತ್ರ ಅಂತ, ಮುಂದೊಂದು ಘಟ್ಟ ಬರಬೇಕು, ಒಂದು ಕಾಲ ಬರಬೇಕು, ಯತೀಂದ್ರ ಅವ್ರ ತಂದೆಯವರು ಇವರೇ ಸಿದ್ದರಾಮಯ್ಯನವರು ಅನ್ನುವಂಗ ಭಾವ ಬರುವ ನಿಟ್ಟಿನಲ್ಲಿ ನೀವು ಕಾರ್ಯಗಳನ್ನು ಮಾಡಬೇಕು. ಯಾಕಂದ್ರೆ ಭಗವಂತ ಎಲ್ರಿಗೂ ಅವಕಾಶವನ್ನು ಕೊಡೋದ, ಅವಕಾಶಗಳು ಸಿಕ್ಕಾಗ ಅದನ್ನ ಸದ್ವಿಗುಣಯೋಗ ಮಾಡ್ಕೋಬೇಕು. ಸದ್ವಿಗುಣಯೋಗ ಮಾಡ್ಕೊಂಡಾಗ ಮಾತ್ರ ಜನರ ಮಧ್ಯದಲ್ಲಿ ನಾವು ಇರ್ಲಿಕ್ಕೆ ಅದು ಸಾಧ್ಯ ಆಗ್ತದ. ಆ ಕೆಲಸ ಮುಂದಿನ ದಿನಮಾನದಲ್ಲಿ ಆ ಭಗವಂತ ನಿಮಗೆ ಕರುಣಿಸಲಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ವಿಶೇಷವಾಗಿ ಪರಮ ಪೂಜ್ಯರು ನನಗೆ ಮೊನ್ನೆ 5ನೇ ತಾರೀಕು ಬರಬೇಕು ಅಂತ ಹೇಳಿ ನನಗೆ ಹೇಳ್ಕೊಂಡಿದ್ದು, 9ನೇ ತಾರೀಕು. ಆದರೆ ಅನಿವಾರ್ಯ ಕಾರಣದಿಂದ ಕುಷ್ಟಗಿ ಭಾಗದಲ್ಲಿ 1-2 ಕಾರ್ಯಕ್ರಮ ಇತ್ತು, ಆಮೇಲೆ ಕೊಲ್ಲಾಪುರದಲ್ಲಿ ಒಂದು ಖಾಸಗಿ ಕಾರ್ಯಕ್ರಮ ಇರೋದರಿಂದ ನನಗೆ ಬರ್ಲಿಕ್ಕೆ ಆಗೋದಲ್ಲ, ದಯವಿಟ್ಟು ಕ್ಷಮಿಸಬೇಕು, ನಾನು ಕೊನೆ ದಿವಸ ಬರ್ತೀನಿ ಅಂತ ಹೇಳಿದ್ದೆ. ಇವತ್ತು ಆಕಸ್ಮಿಕವಾಗಿ ಇವತ್ತು ನಮ್ಮ ಯತೀಂದ್ರ ಅವರು ಕೂಡ ಬಂದರು, ಭಾಳ ಸಂತೋಷ ಆಯಿತು. ನೀವು ಬಂದಿರೋದ್ರಿಂದ ನಮಗೆ ಏನು ಲಾಭ ಆತಪ್ಪ ಅಂತಂದ್ರೆ, ಈ ಭಾಗದೊಳಗೆ ಇನ್ನಷ್ಟು ಹಸರನ್ನ ಕಾಣುವಂಥ ಒಂದು ಸನ್ನಿವೇಶ ನಮಗೆ ಸಿಕ್ಕಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ರಾಜಕಾರಣಿಗಳನ್ನು, ಅನೇಕ ಮಹಾತ್ಮರನ್ನು ಕರೆಸ್ಕೊಂಡು ಈ ಭಾಗದ ಜನರಿಗೆ ಎಲ್ಲರ ಮಹಾತ್ಮರ ದರ್ಶನವನ್ನು ಮಾಡಿಸೋದ್ರ ಜೊತೆಗೆ ಒಂದು ಭಾವ ಬರಬೇಕು. ಆ ಭಾವ ಬಂದಾಗ ಮಾತ್ರ ನಮ್ಮ ಬದುಕಿನಲ್ಲಿ ಬೆಳಕನ್ನು ಕಾಣಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಪರಮ ಪೂಜ್ಯರು ಮಾಡಿದ್ದಾರೆ. ಆ ಪರಮ ಪೂಜ್ಯರು ಯಾವ್ಯಾವ ಸಂಕಲ್ಪವನ್ನು ಮಾಡ್ತಾರೋ ಆ ಸಂಕಲ್ಪಕ್ಕೆ ಯತೀಂದ್ರ ಅವರು ಇರ್ಬೋದು, ನಾನು ಇರ್ಬೋದು, ಗಣೇಶ್ ಅವರು ಇರ್ಬೋದು, ಲಕ್ಷ್ಮಣರಾವ್ ಚಿಂಗ್ಳೆ ಅವರು ಇರ್ಬೋದು, ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಕೈ ಜೋಡಿಸುವಂಥ ಕೆಲಸವನ್ನು ಖಂಡಿತವಾಗಿಯೂ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಬರಮಾಡಿಕೊಂಡು ತಮ್ಮ ಆಶೀರ್ವಾದವನ್ನು ಕೊಡೋದ್ರ ಮುಖಾಂತರ 1-2 ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮದ ಸಂಘಟಕರಿಗೆ, ಎಲ್ಲ ಪರಮ ಪೂಜ್ಯರಿಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ.